पूर्व केंद्रीय मंत्री अनंत हेगड़े ने एक बड़ा बयान दिया है। उनके अनुसार केंद्र का पैसा लौटाने के लिए देवेंद्र फडणवीस सीएम बने थे और दूसरे कार्यकाल में सिर्फ 80 घंटे में फडणवीस ने सीएम रहते हुए वो फंड लौटा दिया। और आपको बता दें कि तीनों दल फंड का गलत इस्तेमाल कर सकते थे, ये दावा हेगड़े ने किया है। क्या कुछ अपने इस वीडियो में दावा करते नजर आ रहे हैं अनंत हेगड़े, आपको वो सुनाते हैं। ಮೊನ್ನೆ ಮಹಾರಾಷ್ಟ್ರದಲ್ಲಿ ಕೇವಲ 80 ತಾಸುಗಳಿಗೆ ನಮ್ಮವರು ಮುಖ್ಯಮಂತ್ರಿ ಆದರು. ತಕ್ಷಣ ನಂತರದಲ್ಲಿ ಫಡ್ನವೀಸ್ ಅವರು ರಾಜೀನಾಮೆ ಕೊಟ್ಟರು. ಯಾಕೆ ಈ ನಾಟಕ ಮಾಡಬೇಕಿತ್ತು? ನಮಗೇನು ಗೊತ್ತಿರ್ಲಿಲ್ವಾ? ಬಹುಮತ ಇಲ್ಲ ಅಂತ ಗೊತ್ತಿದ್ರು ಕೂಡ ಯಾಕೆ ಸಿಎಂ ಆದ್ರು? ಇದು ಸಾಮಾನ್ಯವಾಗಿ ಎಲ್ಲರೂ ಕೇಳತಕ್ಕಂಥ ಪ್ರಶ್ನೆ. ಸುಮಾರು 40,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಿಎಂ ಇದರಲ್ಲಿತ್ತು, ಅವರ ನಿಯಂತ್ರಣದಲ್ಲಿತ್ತು. ಇವರು ಕಾಂಗ್ರೆಸ್ನವರು ಮತ್ತು ಎನ್ಸಿಪಿಯವರು ಶಿವಸೇನಾದವರು ಬಂದ್ರೆ ಖಂಡಿತವಾಗಿ ಆ 40,000 ಕೋಟಿ ರೂಪಾಯಿ ಹಣಕ್ಕೂ ಕೂಡ ತುಳಸಿ ನೀರು ಬಿಡ್ತಿದ್ರು. ಬೇರೆ ಬೇರೆ ಖಂಡಿತವಾಗಿ ಅದು ಅಭಿವೃದ್ಧಿಗೆ ಹೋಗ್ತಿರ್ಲಿಲ್ಲ. ಅದಷ್ಟು ಕೇಂದ್ರ ಸರ್ಕಾರ